ಇವತ್ತು ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆ ಸಂವಿಧಾನವನ್ನು ನಮಗೆ ನೀಡಿ 75 ವರ್ಷ ಕಳೆದು 76ನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಲಿಖಿತವಾದಂಥ ಒಂದು ಸಂವಿಧಾನ ಇದೆ. ಆ ಸಂವಿಧಾನಕ್ಕೆ ಪೂರಕವಾಗಿ ಹಲವಾರು ಹಿರಿಯ ಚೇತನಗಳು ನಮ್ಮ ದೇಶದ ವಿವಿಧ ಧರ್ಮ, ಜಾತಿ ಇರ್ಬೋದು, ಭಾಷೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಅದನ್ನೆಲ್ಲ ಒಳಗೊಂಡು ಸುಂದರವಾದ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಿದೆ. ಆ ಸಂವಿಧಾನದ ಆಶಯದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅಥವಾ ಜನರಿಗೆ ಏನೆಲ್ಲ ಹಕ್ಕುಗಳಿದೆ ಅದನ್ನು ಪ್ರತಿಪಾದಿಸಿರ್ತಕ್ಕಂಥದ್ದು ಈ ಒಂದು ಸಂವಿಧಾನ. ಆ ಸಂವಿಧಾನವನ್ನು ಇವತ್ತು ಧ್ವಂಸ ಮಾಡಲಿಕ್ಕೆ ಕೆಲವರು ಹೊರಟಿದ್ದಾರೆ, ವಿಚಿತ್ರಕಾರಿ ಶಕ್ತಿಗಳು. ಆದರೆ ಜಾತ್ಯತೀತ ಮತ್ತು ಕೋಮುವಾದನ ವಿರುದ್ಧ ಹೋರಾಡ್ತಕ್ಕಂಥ ಎಲ್ಲ ಸಂಘಟನೆಗಳು ಅದರ ವಿರುದ್ಧ ಹೋರಾಟವನ್ನು ಮಾಡಿ ಏನು ನಮ್ಮ ಈ ಸಂವಿಧಾನವನ್ನು ಉಳಿಸ್ತಕ್ಕಂಥ, ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಮುಖ್ಯಮಂತ್ರಿಗಳ ಸಂದೇಶ, ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾದ್ದು. ಸಂವಿಧಾನವನ್ನು ಇವತ್ತು ಎಲ್ಲ ಗ್ರಾಮದಲ್ಲಿ ಮತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಸಮಾಜದ ಎಲ್ಲ ವರ್ಗದ ಜನರಿಗೆ ಬೋಧನೆಯನ್ನು ಮಾಡಿ ಅದರ ಮಹತ್ವವನ್ನು ತಿಳಿಸ್ತಕ್ಕಂಥ ಕೆಲಸ ಇವತ್ತಾಗಿದೆ. ವೆರಿ ನೈಸ್, ವೆಲ್ ಥ್ಯಾಂಕ್ ಯು. ಸೊ ಇದು ಅವರ ಒಂದು ಮಾತು. ವಿಶೇಷವಾಗಿ ಆಲ್ಮೋಸ್ಟ್ ಸಂವಿಧಾನ ದಿನಾಚರಣೆ ಆಲ್ಮೋಸ್ಟ್ ಎಲ್ಲ ಊರುಗಳಲ್ಲಿ, ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಎಲ್ಲ ಕಡೆ ಆಚರಣೆ ಆಗ್ತಾ ಇದೆ. ಇವತ್ತು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದನೂ ಸಹ ಆಚರಣೆ ಆಗಿದೆ. ವಿಶೇಷವಾಗಿ ಹಲವಾರು ಸಂವಿಧಾನದ ಒಂದು ಆಶಯಗಳು ಮತ್ತು ಮಹತ್ವನ ಜನಗಳಿಗೆ ಮತ್ತು ಎಲ್ಲರೂ ಅದನ್ನು ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಎಲ್ಲ ಜನರಿಗೂ, ಎಲ್ಲ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಕಟ್ಟಕಡೆಯ ವ್ಯಕ್ತಿಗೂ ಸ್ಥಾನಮಾನ, ಗೌರವ ಸಿಗೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಅದೇ ಥರನೇ ಶಾಹಿದ್ ಸರ್ ಕೂಡ ತಮ್ಮ ಅಭಿಪ್ರಾಯ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. ಓಕೆ. ಇವತ್ತು ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆ ಸಂವಿಧಾನವನ್ನು ನಮಗೆ ನೀಡಿ 75 ವರ್ಷ ಕಳೆದು 76ನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಲಿಖಿತವಾದಂಥ ಒಂದು ಸಂವಿಧಾನ ಇದೆ. ಆ ಸಂವಿಧಾನಕ್ಕೆ ಪೂರಕವಾಗಿ ಹಲವಾರು ಹಿರಿಯ ಚೇತನಗಳು ನಮ್ಮ ದೇಶದ ವಿವಿಧ ಧರ್ಮ, ಜಾತಿ ಇರ್ಬೋದು, ಭಾಷೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಅದನ್ನೆಲ್ಲ ಒಳಗೊಂಡು ಸುಂದರವಾದ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಿದೆ. ಆ ಸಂವಿಧಾನದ ಆಶಯದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅಥವಾ ಜನರಿಗೆ ಏನೆಲ್ಲ ಹಕ್ಕುಗಳಿದೆ ಅದನ್ನು ಪ್ರತಿಪಾದಿಸಿರ್ತಕ್ಕಂಥದ್ದು ಈ ಒಂದು ಸಂವಿಧಾನ. ಆ ಸಂವಿಧಾನವನ್ನು ಇವತ್ತು ಧ್ವಂಸ ಮಾಡಲಿಕ್ಕೆ ಕೆಲವರು ಹೊರಟಿದ್ದಾರೆ, ವಿಚಿತ್ರಕಾರಿ ಶಕ್ತಿಗಳು. ಆದರೆ ಜಾತ್ಯತೀತ ಮತ್ತು